ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಒಂದು ಬಹಳ ನೀರಾವರಿ ಇಲಾಖೆಯ ಒಂದು ಅಚ್ಚರಿ ಸುದ್ದಿ. ರಮೇಶ್ ಜಾರಕಿಹೊಳಿ ಅವರ ಖಾತೆಗೆ 4,050 ಕೋಟಿ ರೂಪಾಯಿ ನುಡಿದಂತೆ ನಡೆದ ಯಡಿಯೂರಪ್ಪ ಜಲಸಂಪನ್ಮೂಲ ಖಾತೆ ವಹಿಸಿಕೊಂಡ ನಂತರ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟ ಆಶ್ವಾಸನೆ ಮುಖಾಂತರ 4,050 ಕೋಟಿ ರೂಪಾಯಿ ನೀರಾವರಿ ಬಳಕೆಗಾಗಿ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದು ಒಂದು ಬಹಳ ವಿಶೇಷವಾದ ಸುದ್ದಿ. 4,050 ಕೋಟಿ ರೂಪಾಯಿ ರಮೇಶ್ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಯಾವ ಹೊಸ ಪ್ರಾಜೆಕ್ಟ್ಗಳನ್ನ ತಯಾರು ಮಾಡ್ತಾರೆ, ಯಾವ ಟೆಂಡರ್ಗಳನ್ನ ಕರೀತಾರೆ, ಯಾವ ಜನೋಪಯೋಗಿ ಕೆಲಸಗಳನ್ನ ಮಾಡ್ತಾರೆ, ಯಾವ ರೈತರಿಗೆ ನೀರಾವರಿ ಕಲ್ಪಿಸಿಕೊಡುವಂಥ ಅನೇಕ ಆಣೆಕಟ್ಟುಗಳ ದುರಸ್ತಿ ಆಗಲಿ, ಹೊಸ ಕಾಲುವೆಗಳ ನಿರ್ಮಾಣವಾಗಲಿ, MLBC ಇದೆ, GLBC ಇದೆ, GRBC ಇದೆ, MRBC ಇದೆ, ಆಲ್ಮಟ್ಟಿ ಡ್ಯಾಮ್ ಇದೆ, ಕಿನೆ ಡ್ಯಾಮ್ ಇದೆ, ಉತ್ತರ ಕರ್ನಾಟಕದಲ್ಲಿ, ಆಮೇಲೆ ದಕ್ಷಿಣ ಕರ್ನಾಟಕದಲ್ಲಿ TB ಡ್ಯಾಮ್ ಇದೆ, ಹಾರಂಗಿ ನಾರಂಗಿ ಇದೆ. ಯಾವ ರೀತಿಯ ಯೋಜನೆಗಳಿಗೆ ಇವರು ಈ ದುಡ್ಡನ್ನು ಉಪಯೋಗ ಮಾಡ್ಕೋತಾರೆ? ನಾವು ಈ ಹಿಂದೆ ಹೇಳಿದಂತೆ ಹಿಡ್ಕಲ್ ಡ್ಯಾಮ್ದಲ್ಲಿ ಒಂದು ಬೃಂದಾವನ ಆಗಬೇಕು, ಘಟಪ್ರಭಾ ದುಬ್ದಾಳ್ ಅವರ ಸ್ವಕ್ಷೇತ್ರದಲ್ಲಿ ಒಂದು ಮಿನಿ ಬೃಂದಾವನ ಗಾರ್ಡನ್ ಆಗಬೇಕು, ಜನರಿಗೆ, ವಯೋವೃದ್ಧರಿಗೆ, ವಾಯು ವಿಹಾರಕ್ಕಾಗಿ, ಮಹಿಳೆಯರಿಗೆ ಒಂದು ತಮ್ಮ ಕುಟುಂಬ ಸಮೇತ ಒಂದು ವಿರಮಿಸಲಿಕ್ಕೆ ಒಂದು ಮನರಂಜನೆಯ ತಾಣವಾಗಿ ಒಂದು ಗಾರ್ಡನ್, ಮಾಲ್ದೀವ್, ದೀಪ್, ದಮನ್ ಟೈಪ್ ಆ ಟೈಪ್ ಮಾಡ್ಬೇಕಂತ ನಾವು ಈ ಹಿಂದೆ ಹೇಳಿದ್ದೀವಿ. ಈ ವಿಡಿಯೋವನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಮುಟ್ಟುವಂತೆ ಎಲ್ಲರೂ ಶೇರ್ ಮಾಡಿ. ಯಾಕಂದರೆ ಯಡಿಯೂರಪ್ಪ ಕೊಟ್ಟ ಮಾತಿನಂತೆ ಇವತ್ತು 4,050 ಕೋಟಿ ರೂಪಾಯಿ ಬಜೆಟ್ದಲ್ಲಿ ತೆಗೆದಿಟ್ಟಿರುವುದು ತುಂಬ ಸಂತೋಷಕರ ವಿಷಯ. ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ಯಡಿಯೂರಪ್ಪ. ರಮೇಶ್ ಜಾರಕಿಹೊಳಿಯವರ ಪ್ರಮುಖ ಖಾತೆಗೆ ಪ್ರಮುಖ ಹಣವನ್ನು ಸಹಿತ ಮೀಸಲಿಟ್ಟಿದ್ದು ವಿಶೇಷ ಸುದ್ದಿ. ವೀಕ್ಷಕರೇ, ಇದೊಂದು ಬಹಳ ಅತ್ಯಮೂಲ್ಯವಾದ ಸುದ್ದಿ. ಎಲ್ಲರೂ ಈ ಸುದ್ದಿ ಇಷ್ಟ ಆದರೆ ಕಮೆಂಟ್ ಮಾಡಿ. ಯಾವ ಪ್ರಾಜೆಕ್ಟ್ಗಳನ್ನ ಮಾಡಬೇಕು, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀರಾವರಿಗೆ ಹಾಕಿಕೊಳ್ಳಬೇಕು, ರೈತಾಪಿ ಜನರಿಗೆ ಯಾವ ರೀತಿಯ ಉಪಯೋಗ ಆಗಬೇಕನ್ನೋದು ನಮ್ಮ ನಂಬರ್ ಒನ್ ಚಾನಲ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಉತ್ತರ ಕರ್ನಾಟಕಕ್ಕೆ ಪ್ರಮುಖವಾಗಿ ಬೆಳೆಯುತ್ತಿರೋ ಚಾನಲ್. ಈ ಚಾನಲ್ದಿಂದ 4,050 ಕೋಟಿ ರೂಪಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕಕ್ಕೆ ಆಗಬೇಕು. MD ಆಫೀಸು ಬೆಳಗಾವಕ್ಕೆ ಬರಬೇಕು. ಕರ್ನಾಟಕ ನೀರಾವರಿ ನಿಗಮದ ಪ್ರಮುಖ ಒಂದು ಕಚೇರಿ ಅದು. ಆ ಕಚೇರಿ ಬೆಳಗಾವಿಗೆ ಬಂದರೆ ಉತ್ತರ ಕರ್ನಾಟಕದ ಸರ್ವ ರೈತ ಬಾಂಧವರಿಗೆ, ಸರ್ವ ನೀರು ಬಳಕೆದಾರರಿಗೆ, ಅನೇಕ ಸಂಘ ಸಂಸ್ಥೆಯರಿಗೆ, ಸಂಬಂಧಪಟ್ಟ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಇದೊಂದು ಬಹಳ ಅತ್ಯಮೂಲ್ಯ ಕಚೇರಿ. ಸಮೀಪವಾಗುತ್ತೆ, ಸಮಯ ಕಡಿಮೆ ಆಗುತ್ತೆ, ದುಂದು ವೆಚ್ಚ ಹಾಳು ಕಡಿಮೆ ಆಗುತ್ತೆ. ಇದೊಂದು ಮಾಡಿದರೆ ರಮೇಶ್ ಜಾರಕಿಹೊಳಿ ಅವರ ಉನ್ನತ ಒಂದು ದಾಖಲೆಯ ಕೆಲಸ ಒಂದು ಬೆಳಗಾವಿಯಲ್ಲಿ ದಾಖಲೆ ಆಗುತ್ತೆ. ವೀಕ್ಷಕರೇ, ನಮ್ಮ ನಂಬರ್ ಒನ್ ಚಾನಲ್ಗೆ ಮತ್ತೊಮ್ಮೆ ಹೇಳ್ತೀನಿ, ವೀಕ್ಷಿಸಿ, ಕಮೆಂಟ್ ಮಾಡಿ. ನಮಸ್ಕಾರ. ಮುಂದಿನ ಮತ್ತೆ ಕೆಲವೇ ಕ್ಷಣಗಳಲ್ಲಿ ಬೇರೆ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ.